ಜಾತಿ ಜನಗಣತಿ ವರದಿಗೆ ಸ್ವಪಕ್ಷದಲ್ಲಿರುವವರ ವಿರೋಧ. ಶಾಮನೂರು ಶಿವಶಂಕರಪ್ಪ ವಿರುದ್ಧ ಗುಡುಗಿದ ಬಿಕೆ ಹರಿಪ್ರಸಾದ್. ಕ್ಯಾಬಿನೆಟ್ನಲ್ಲಿ ಮಂಡನೆ, ಮುಂದೆ ಸರ್ಕಾರದ ನಿಲುವೇನು? ಎಲ್ಲಾ ಸಚಿವರಿಗೆ ಜಾತಿ ಗಣತಿಯ ಸಮೀಕ್ಷಾ ವರದಿ ತಲುಪಿದೆ. ಎಲ್ಲಾ ಸಚಿವರಿಗೂ ಸಮೀಕ್ಷಾ ವರದಿಯನ್ನ ಇಲಾಖೆ ರವಾನೆ ಮಾಡಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸಮೀಕ್ಷಾ ವರದಿಯ ಪ್ರತಿ ರವಾನೆ ಆಗಿದೆ. ಸಮೀಕ್ಷಾ ವರದಿಯನ್ನ ಸಚಿವ ರಾಮಲಿಂಗಾರೆಡ್ಡಿ ಸ್ವೀಕಾರ ಮಾಡಿದ್ದಾರೆ. ಈಗಷ್ಟೇ ಇದನ್ನ ಓದೋದಕ್ಕೆ ಪ್ರಾರಂಭ ಮಾಡಿದ್ದೀನಿ ಅಂತ ಸಚಿವರು ಹೇಳಿದ್ದಾರೆ. ಮನೆಗೆ ಹೋಗಿ ಅಧ್ಯಯನ ಮಾಡ್ತೀನಿ, ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಂಪುಟ ಸಭೆಯಲ್ಲಿ ಅಭಿಪ್ರಾಯ ತಿಳಿಸೋದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ಸಂಪುಟ ಸಭೆಯಲ್ಲಿ ಸರ್ಕಾರ ಈ ವರದಿಯನ್ನು ಸ್ವೀಕಾರ ಮಾಡಿತ್ತು. ಸ್ವೀಕಾರ ಮಾಡಿದ ನಂತರ ಮುಂದಿನ ಸಂಪುಟ ಸಭೆಯಲ್ಲಿ ಅಂದರೆ 17ನೇ ತಾರೀಕು ನಾವು ಇದರ ಬಗ್ಗೆ ಚರ್ಚೆ ಮಾಡ್ತೀವಿ. ಒಂದೇ ಒಂದು ಸಬ್ಜೆಕ್ಟ್ ಇರೋದು, ಒಂದೇ ಒಂದು ಅಜೆಂಡಾ ಇರೋದು, ಅದು ಜಾತಿ ಗಣತಿ. ಇದರ ಬಗ್ಗೆ 17ನೇ ತಾರೀಕು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇಡೀ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಆಗಿದ್ದಿಷ್ಟೇ. ಸರ್ಕಾರ ಈ ವರದಿಯನ್ನು ಸ್ವೀಕಾರ ಮಾಡಿದ್ದಷ್ಟೇ, ಯಾರಿಗೂ ಅದನ್ನು ಕೊಟ್ಟಿಲ್ಲ. ಮುಚ್ಚಿದ ಲಕೋಟೆಯಲ್ಲಿದೆ. ರಾಮಲಿಂಗಾರೆಡ್ಡಿ ಅವರು ತೋರಿಸ್ತಾ ಇದ್ದಾರಲ್ಲ, ಅದೇ ಮುಚ್ಚಿದ ಲಕೋಟೆಯಲ್ಲಿರುವಂಥ ವರದಿ. ಈ ವರದಿ ಬಹಳ ದೊಡ್ಡದಾಗಿದೆ. ಅದನ್ನು ನಾವು ನೋಡಬೇಕು, ಅಧ್ಯಯನ ಮಾಡಬೇಕು. ಮೊದಲ ಪುಟದಿಂದ ಕೊನೆಯ ಪುಟದವರೆಗೆ ಓದಬೇಕು. ಆ ನಂತರ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಸಚಿವರುಗಳು ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಇಲಾಖೆಯಿಂದ ಎಲ್ಲ ಸಚಿವರಿಗೆ, ಸಚಿವ ಸಂಪುಟ ಅಂದರೆ ಅದೇ ಅಲ್ವ, ಎಲ್ಲ ಸಚಿವರು ಇರ್ತಾರೆ, ಆ ಎಲ್ಲ ಸಚಿವರಿಗೆ ಇದರ ಪ್ರತಿಯನ್ನು ರವಾನೆ ಮಾಡಲಾಗಿದೆ. ಸಮೀಕ್ಷಾ ವರದಿಯ ಪ್ರತಿಯನ್ನು ರವಾನೆ ಮಾಡಲಾಗಿದೆ. ಅವರ ಕೈ ಕೊಟ್ಟಿದ್ದಾರೆ. ಈಗ ಆ ಎಲ್ಲ ಸಚಿವರು ಅದನ್ನು ಮನೆಗೆ ತಗೊಂಡು ಹೋಗಿ ಅದರೊಳಗೆ ಏನಿದೆ, ಇಡೀ ವರದಿಯಲ್ಲಿ ಏನು ಉಲ್ಲೇಖ ಆಗಿದೆ, ಏನೆಲ್ಲ ಹೇಳಿದ್ದಾರೆ, ಶಾಶ್ವತ ಹಿಂದುಳಿದ ಆಯೋಗಗಳು ಏನು ವರದಿ ಕೊಟ್ಟಿದ್ದಾರೆ, ಇದನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದ ನಂತರ ಪರ ವಿರೋಧ ಆಮೇಲೆ ಆಗೋದು. ಇಲ್ಲಿವರೆಗೆ ಆಗಿದ್ದೆಲ್ಲ ಊಹಾಪೋಹ ಅಂತ. ಸೊ ಇದರ ಬಗ್ಗೆ DCM DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ಸಹಾಯ ಮಾಡಬೇಕು, ಹೆಣ್ಮಕ್ಳು ದುಡ್ಡು ಇವೆಲ್ಲ ನಿಮಗೆ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲ ಕೊಟ್ಟಿದ್ದೇವೆ. ಸೊ ಅದಕ್ಕೋಸ್ಕರನೇ ಈ ಬೆಲೆ ಏರಿಕೆಯಿಂದನೇ ನಾವು ಈ 5 ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೆ ಕೊಟ್ಟಿರೋದ್ರಿಂದ ಜನರಿಗೆ ತಿಳಿಸ್ಲಿಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥಗಳನ್ನ ಬೆಲೆ ಏರಿಕೆ ಆಗಲಿಕ್ಕೆ ಯಾರು ಕಾರಣ ಅನ್ನೋದನ್ನ ಮನವರಿಕೆ ಮಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ರಾಮಲಿಂಗಾರೆಡ್ಡಿ ಅವರನ್ನ ಮಾತಾಡಿಸಿದ್ದಾರೆ, ಕೇಳ್ಕೊಂಬನ್ನಿ. ಜನಗಣತಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಪರ ವಿರೋಧಗಳು ಚರ್ಚೆ ಆಗ್ತಾ ಇರುವಂತದ್ದು ಇದೀಗ. ಸೊ ಒಂದಷ್ಟು ಯಾಕಂತಂದ್ರೆ ಇದನ್ನ ಮಾಡ್ಲೇಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಬಲ ಸಮುದಾಯಗಳು ಒತ್ತಾಯವನ್ನು ಮಾಡ್ತಾ ಇರುತ್ತೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸಾರಿಗೆ ಸಚಿವರು ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸರ್, ಈಗ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊನೆಗೂ ಕೂಡ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದೆ. ಆದ್ರೆ ಪ್ರಬಲ ಸಮುದಾಯಗಳು ಅದನ್ನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಯಾವುದೇ ಕಾರಣಕ್ಕೂ ಅದು ಅನುಷ್ಠಾನಕ್ಕೆ ಬರಬಾರ್ದು ಅಂತ. ಒಂದು ನಮಗೆ ಇವಾಗ ಪ್ರತಿ ಕೊಟ್ಟಿದ್ದಾರೆ. ಯಾವುದರದು ಕಾಂತರಾಜ ಆಯೋಗದ ಪ್ರತಿಗಳನ್ನ ನಮಗೆ ಕೊಟ್ಟಿದ್ದಾರೆ. ಇನ್ನೂ ಓದಿಲ್ಲ. ನಂತರನೇ ಎಲ್ಲ ಮಂತ್ರಿಗಳಿಗೂ ಕೂಡ ಕೊಟ್ಟಿದ್ದಾರೆ. 17ನೇ ತಾರೀಕು ಮೀಟಿಂಗ್ ಇದೆ ಕ್ಯಾಬಿನೆಟ್. ಇದೊಂದೇ ಸಬ್ಜೆಕ್ಟು. ಆಮೇಲೆ ನಮ್ಮ ಕೈಗೆ ಈಗ ತಾನೇ ಪ್ರತಿ ಬಂದಿದೆ. ವಿರೋಧ ಮಾಡ್ತಿರೋರಿಗೆ ಅವ್ರ ಹತ್ರ ಪ್ರತಿಗಳಿದೆಯಾ? ಇಲ್ಲ, ಯಾರ ಹತ್ರನೂ ಇಲ್ಲ. ಇನ್ಮೇಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಅದು. ಆಮೇಲೆ ಅವ್ರಿಗೇನಾದ್ರು ಅನ್ಯಾಯ ಆಗಿದ್ರೆ ಯಾವ್ದಾರ ಸಮುದಾಯಕ್ಕೆ ಅವರು ಪ್ರತಿಭಟನೆ ಮಾಡೋದು, ಅಥವಾ ಇಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಸರ್ ಮಾಡಿ ಅಂತ ಕೇಳ್ಕೊಬೋದಲ್ಲ. ಯಾರು ನೋಡಿದ್ರೆ ಸುಮ್ಮನೆ ಪ್ರತಿಭಟನೆ ಮಾಡಿದ್ರೆ ಅರ್ಥ ಇಲ್ಲ. ಅದರಲ್ಲಿ ಓದ್ಲಿ. ಅವ್ರ ಸಮಾಜ ಏನು, ಅವ್ರ ಸಮಾಜಗಳಿಗೆ ಒಂದೇ ಸಮಾಜ ಅಂತಲ್ಲ, 100 ಸಮಾಜಗಳಿದೆ. ಆ ಸಮಾಜಗಳಿಗೆ ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸುವಂತ ಕೆಲಸ ಮುಂದಕ್ಕೂ ಕೂಡ ಮಾಡ್ಕೋಬಹುದು. ಅಲ್ಲ, ಶಾಮನೂರು ಶಿವಶಂಕರಪ್ಪ ನಿಮ್ಮದೇ ಪಕ್ಷದ ಹಿರಿಯ ನಾಯಕರು, ಅವ್ರು ಅದ್ ಹೆಂಗೆ ಅನುಷ್ಠಾನ ಮಾಡ್ತಾರೆ ನೋಡ್ಲಿ. ಒಂದು, ಯಾರು ಓದಿಲ್ಲ. ಓದ್ದೆ ಅದ್ರ ಮೇಲೆ ಕಾಮೆಂಟ್ ಮಾಡೋದು ಸರಿ ಇಲ್ಲ. ನಾನೇ ಓದಿಲ್ಲ, ಇನ್ನು ಈಗ ತಾನೇ ಕೊಟ್ಟು ನಾನು ಕೇಳಿ ಅದನ್ನೇನು ಓಪನ್ ಮಾಡಿ ಓದ್ಬೇಕು. ಓದಾದ್ಮೇಲೆ ಪರ ವಿರೋಧ ಅಥವಾ ಚೆನ್ನಾಗಿದ್ರೆ ಸ್ವಾಗತ ಮಾಡ್ಲಿ, ಅದ್ರಲ್ಲಿ ಏನಾದ್ರು ಅನ್ಯಾಯ ಆಗಿದ್ರೆ ಸರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು, ಸಲಹೆ ಕೊಡ್ಬೋದು. ಅಲ್ಲ, ಸಚಿವರಲ್ಲೇ ಪರ ವಿರೋಧ ಇದೆ ಅನ್ನುವಂಥದ್ದು ಮಾತುಗಳು ಇಲ್ಲ. ಹೋಗಪ್ಪ, ಯಾರನ್ನು ಈಗ ತಾನೇ ಎಲ್ಲ ಓದ್ತಾ ಇದ್ದಾರೆ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.